ಪ್ರಪಂಚದ ಯಾವುದೇ ಪ್ರಾಂತ್ಯದಲ್ಲಾದರೂ ಅಂದಿನ ಕಾಲದಲ್ಲಿದ್ದ ಸಾಮಾಜಿಕ ಪರಿಸ್ಥಿತಿಗಳು, ಪದ್ಧತಿಗಳು, ಆಚಾರ ವಿಚಾರಗಳು, ನಿಯಮಗಳನ್ನು ತಿದ್ದುಕೊಳ್ಳುವುದು ಇತಿಹಾಸ ಸಂಶೋಧನೆಯಲ್ಲಿ ಒಂದು ಪ್ರಧಾನ ಭಾಗವಾಗಿದೆ. ಇದರಿಂದ ಆ ದೇಶದ ಸಂಸ್ಕೃತಿ, ಪರಂಪರೆಗಳನ್ನು ಕುರಿತು ವಿಸ್ತೃತವಾಗಿ ಅರ್ಥಮಾಡಿಕೊಳ್ಳಲು ಅವಕಾಶವಿರುತ್ತದೆ. ಪ್ರತಿಯೊಂದು ಸಂಸ್ಕೃತಿಯು ವಿವಿಧ ಕಾಲಘಟ್ಟಗಳಲ್ಲಿ ಎಂತಹ ಬದಲಾವಣೆಗಳಿಗೆ ಒಳಗಾಗಿದೆ, ವಿವಿಧ ಪರಿಸ್ಥಿತಿಗಳಲ್ಲಿ ಯಾವ ರೀತಿ ಸ್ಪಂದಿಸಿದೆ ಎಂಬ ವಿಷಯ ಸೇರಿದಂತೆ ಹಲವಾರು ಆಸಕ್ತಿಕರ ವಿಷಯಗಳನ್ನು ತಿಳಿಯಬೇಕಾದರೆ ಅನೇಕ ಆಧಾರ ಮತ್ತು ಆಕರಗಳನ್ನು ಸಂಗ್ರಹಿಸಬೇಕಾಗುತ್ತದೆ. ಈ ಆಧಾರಗಳನ್ನು 4 ಪ್ರಧಾನ ವರ್ಗಗಳಾಗಿ ವಿಭಜಿಸಲಾಗಿದೆ. ಅವು ಶಾಸನಗಳು, ನಾಣ್ಯಗಳು, ಕಟ್ಟಡಗಳು, ಸಾಹಿತ್ಯ. ಈ 4 ಐತಿಹಾಸಿಕ ಆಧಾರಗಳಿಗೆ ಸಂಶೋಧನಾ ಕ್ಷೇತ್ರದಲ್ಲಿ ವಿಶೇಷ ಸ್ಥಾನವಿದೆ. ಶಾಸನಗಳ ಮೂಲಕ ಅಂದಿನ ರಾಜಕೀಯ, ಸಾಮಾಜಿಕ, ಆರ್ಥಿಕ ಪರಿಸ್ಥಿತಿಗಳನ್ನು ನಾವು ತಿಳಿಯಬಹುದು. ಅಷ್ಟೇ ಅಲ್ಲದೆ ಅಂದಿನ ಧಾರ್ಮಿಕತೆ, ಮತ, ನಂಬಿಕೆಗಳನ್ನು ಸಹ ಶಾಸನಗಳಿಂದ ಸ್ಪಷ್ಟವಾಗಿ ತಿಳಿಯಬಹುದು. ಹೀಗೆ ದೇಶದ ಇತಿಹಾಸ ಮತ್ತು ಸಾಂಸ್ಕೃತಿಕ ಅಧ್ಯಯನಗಳಲ್ಲಿ ಪ್ರಮುಖ ಪಾತ್ರವನ್ನು ಪೋಷಿಸಿರುವ ಶಾಸನಗಳ ಕುರಿತು ಇನ್ನಷ್ಟು ವಿಷಯಗಳನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಶಾಶ್ವತವಾದ ಪದಾರ್ಥದ ಮೇಲೆ ಬರೆದಿರುವುದನ್ನು ಶಾಸನ ಎನ್ನುತ್ತಾರೆ. ಅಂದರೆ ಸುಲಭವಾಗಿ ನಾಶವಾಗದಿರುವಂಥ ಶಿಲೆ, ಲೋಹ, ಮಣ್ಣನ್ನು ಸುಟ್ಟು ಮಾಡುವ ಇಟ್ಟಿಗೆಗಳು ಮುಂತಾದವುಗಳ ಮೇಲೆ ಬರೆದಿರುವ ಬರವಣಿಗೆಗಳಿಗೆ ಶಾಸನವೆಂದು ಹೆಸರಿಸಬಹುದು. ಸಂಸ್ಕೃತ ನಿಘಂಟು ವಾಚಸ್ಪತ್ಯದಲ್ಲಿ ಶಾಸನವೆಂಬ ಪದಕ್ಕೆ ಪ್ರವರ್ತನೆ, ರಾಜದತ್ತ ಭೂಮಿ, ರಾಜಲೇಖ್ಯ ಎಂಬ ಅರ್ಥಗಳನ್ನು ಕೊಡಲಾಗಿದೆ. ಚಕ್ರವರ್ತಿಗಳು, ಸಾಮಂತರು, ದಂಡನಾಯಕರು, ರಾಣಿಯರು ಮುಂತಾದ ಆಡಳಿತ ವರ್ಗಕ್ಕೆ ಸೇರಿದವರು ತಾವು ಸಾಧಿಸಿದ ವಿಜಯಗಳು, ಮಾಡಿದ ಘನ ಕಾರ್ಯಗಳು, ದಾನಗಳನ್ನು ಎಲ್ಲರಿಗೆ ತಿಳಿಯಪಡಿಸುವ ಉದ್ದೇಶದಿಂದ ಶಾಸನಗಳನ್ನು ಬರೆಯಿಸುತ್ತಿದ್ದರು. ಅಷ್ಟೇ ಅಲ್ಲದೆ ಪರಿಪಾಲನೆಗೆ ಸಂಬಂಧಿಸಿದ ಕೆಲವು ನಿರ್ಧಾರಗಳನ್ನು, ಹೊಸದಾಗಿ ವಿಧಿಸಿರುವ ತೆರಿಗೆಗಳನ್ನು ಅಥವಾ ಕೆಲವು ತೆರಿಗೆಗಳನ್ನು ರದ್ದುಗೊಳಿಸಿದಾಗಲೂ ಜನರಿಗೆ ತಿಳಿಸುವುದಕ್ಕಾಗಿ ಶಾಸನಗಳನ್ನು ಬರೆಯಿಸುತ್ತಿದ್ದರು. ಆದ್ದರಿಂದ ಶಾಸನ ಎಂದರೆ ಸಾಮಾನ್ಯವಾಗಿ ರಾಜಶಾಸನ ಎಂಬರ್ಥ ರೂಢಿಯಲ್ಲಿದೆ. ಈ ಶಾಸನಗಳನ್ನು ಬರೆಯಲು ನಿಪುಣರು ಇರುತ್ತಿದ್ದರು. ಅವರ ವೃತ್ತಿಯನ್ನು ಲೇಖ್ಯಾಕರಣಂ ಎಂದು ಕರೆಯುತ್ತಿದ್ದರು. ಶಾಸನವನ್ನು ಹೇಗೆ, ಯಾರು, ಯಾವಾಗ ಬರೆಯಿಸಬೇಕು ಎಂಬ ಅಂಶಗಳನ್ನು ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ವಿವರಿಸಲಾಗಿದೆ. ದತ್ವಾ ಭೂಮಿಂ ನಿಬಂಧವಾ ಕೃತ್ವಾ ಲೇಖ್ಯಂ ತು ಕಾರಯೇತ್ ಆಗಾಮಿ ಭದ್ರ ನೃಪತಿ ಪರಿಜ್ಞಾನಾಯ ಪಾರ್ಥಿವಃ. ರಾಜನೊಬ್ಬನು ದಾನ ಮಾಡಿದರೂ ಅಥವಾ ಹೊಸದೊಂದು ನಿಬಂಧನೆಯನ್ನು ವಿಧಿಸಿದಾಗಲೂ ಆ ವಿಷಯಗಳನ್ನು ಮುಂಬರುವ ರಾಜರಿಗೆ ತಿಳಿಸುವುದಕ್ಕಾಗಿ ಶಾಸನಗಳನ್ನು ಬರೆಯಿಸಬೇಕೆಂದು ಯಾಜ್ಞವಲ್ಕ್ಯರು ತಿಳಿಸಿದ್ದಾರೆ. ಪಟೇ ವಾ ತಾಮ್ರ ಪಟ್ಟೇ ವಾ ಸ್ವಮುದ್ರೋಪರಿ ಚಿಹ್ನಿತಂ ಅಭಿಲೇಖ್ಯಾತ್ಮನೋ ವಂಶ್ಯ ನಾತ್ಮಾನಂ ಚ ಮಹೀಪತೆ. ವಸ್ತ್ರದ ಮೇಲೋ ಅಥವಾ ತಾಮ್ರದ ತಗಡಿನ ಮೇಲೋ ರಾಜನು ತನ್ನ ಶಾಸನವನ್ನು ಬರೆಯಿಸಬೇಕು. ಶಾಸನದ ಮೇಲ್ಭಾಗದಲ್ಲಿ ತನ್ನ ರಾಜಮುದ್ರೆಯನ್ನು ಮುದ್ರಿಸಬೇಕು. ನಂತರ ತನ್ನ ಪೂರ್ವಜರ ಕುರಿತು ಪ್ರಸ್ತಾಪಿಸಬೇಕು. ತನ್ನ ಕುರಿತು ಸ್ವಲ್ಪ ಹೇಳಿಕೊಳ್ಳಬೇಕು ಎಂದು ಯಾಜ್ಞವಲ್ಕ್ಯರು ತಿಳಿಸಿದ್ದಾರೆ. ಪ್ರತಿಗ್ರಹ ಪರಿಮಾಣಂ ದಾನಚ್ಛೇದೋಪವರ್ಣನಂ ಸ್ವಹಸ್ತಕಾಲ ಸಂಪನ್ನಂ ಶಾಸನಂ ಕಾರಯೇತ್ ಸ್ಥಿರಂ. ತನ್ನ ಪೂರ್ವಜರ ವಿವರಗಳು ತನ್ನ ಕುರಿತು ಹೇಳಿಕೊಂಡ ನಂತರ ದಾನದ ವಿವರಗಳು ಅಥವಾ ನಿಬಂಧನೆಗಳ ವಿವರಗಳನ್ನು ಹೇಳಬೇಕು. ಒಂದು ವೇಳೆ ದಾನ ನೀಡುವುದಾದರೆ ಆ ದಾನದ ಕುರಿತಾದ ಸಂಪೂರ್ಣ ವಿವರಗಳನ್ನು ತಿಳಿಸಬೇಕು. ಶಾಸನವನ್ನು ಬರೆಯಿಸುತ್ತಿರುವ ಕಾಲವನ್ನು ತಪ್ಪದೇ ತಿಳಿಸಬೇಕು. ಕೊನೆಗೆ ದಾನ ಕೊಟ್ಟವರು ತಮ್ಮ ಹಸ್ತಾಕ್ಷರವನ್ನು ಬರೆಯಬೇಕೆಂದು ಯಾಜ್ಞವಲ್ಕ್ಯರು ಸೂಚಿಸಿದ್ದಾರೆ. ಭಾರತ ದೇಶದಲ್ಲಿರುವ ಎಲ್ಲಾ ಪ್ರಾಂತ್ಯಗಳಲ್ಲೂ ಇಲ್ಲಿ ಉದಾಹರಿಸಿದ ಯಾಜ್ಞವಲ್ಕ್ಯ ಸ್ಮೃತಿಯ ಅನುಸಾರವಾಗಿಯೇ ಶಾಸನಗಳನ್ನು ರೂಪಿಸಿರುವುದು ವಿಶೇಷ. ಅನೇಕ ಭಾಷೆಗಳು, ಸಂಪ್ರದಾಯಗಳ ಭಿನ್ನತೆಗೆ ನೆಲವಾದ ನಮ್ಮ ಪ್ರಾಚೀನ ಭಾರತ ದೇಶವು ಸ್ಮೃತಿ, ಶ್ರುತಿಗಳ ಮೂಲಕ ಏಕತೆಯನ್ನು ಹೊಂದಿತ್ತು ಎನ್ನುವುದಕ್ಕೆ ಶಾಸನಗಳ ರಚನಾ ಶೈಲಿ ಒಂದು ಒಳ್ಳೆಯ ಉದಾಹರಣೆಯಾಗಿದೆ. ಭಾರತ ದೇಶದ ಶ್ರೇಷ್ಠ ಚಕ್ರವರ್ತಿಗಳಲ್ಲಿ ಒಬ್ಬನಾದ ಚಂದ್ರಗುಪ್ತ ಮೌರ್ಯನ ಗುರುವಾದ ಚಾಣಕ್ಯನು ಸಹ ಶಾಸನ ವಿಧಿ ಎಂಬ ಪುಸ್ತಕವನ್ನು ಬರೆದಿರುವುದಾಗಿ ಹೇಳಿಕೊಂಡಿದ್ದಾನೆ.
ಇದಕ್ಕಾಗಿ ತಾನು ಅನೇಕ ಪ್ರಾಚೀನ ಶಾಸ್ತ್ರಗಳನ್ನು ಪರಿಶೋಧನೆ ಮಾಡಿರುವುದಾಗಿಯೂ ಹೇಳಿರುತ್ತಾನೆ. ಮಿತಾಕ್ಷರ ವ್ಯಾಖ್ಯಾ ಎಂಬ ಪ್ರಾಚೀನ ಗ್ರಂಥವು ಶಾಸನಗಳ ರಚನೆಯಲ್ಲಿ ಇರಬೇಕಾದ ಲಕ್ಷಣಗಳನ್ನು ವಿವರಿಸಿದೆ. ಅರ್ಥಕ್ರಮ, ಸಂಬಂಧ, ಪರಿಪೂರ್ಣತೆ, ಮಾಧುರ್ಯ, ಔದಾರ್ಯ, ಸ್ಪಷ್ಟತೆ ಎಂಬ 6 ಲಕ್ಷಣಗಳು ಶಾಸನ ಲೇಖನದಲ್ಲಿ ಖಚಿತವಾಗಿ ಇರಬೇಕೆಂದು ಮಿತಾಕ್ಷರ ವ್ಯಾಖ್ಯಾ ಹೇಳುತ್ತಿದೆ. ವ್ಯಾಸ ಭಗವಾನರ ರಚನೆಯೆಂದೇ ಪ್ರಸಿದ್ಧವಾಗಿರುವ ಶಬ್ದ ಕಲ್ಪದ್ರು ಎಂಬ ಗ್ರಂಥದಲ್ಲಿ ಒಂದು ಶ್ಲೋಕದ ದ್ವಾರಾಶಾಸನಗಳನ್ನು ಬರೆಯುವ ಬಗೆಯನ್ನು ತಿಳಿಯಬಹುದು. ಪಾಂಡುಲೇಖ್ಯೇನ ಫಲಕೆ ಭೂಮೌ ವಾ ಪ್ರಥಮಂ ಲಿಖೇತ್ ಊನಾಧಿಕಂ ತು ಸಂಶೋಧ್ಯ ಪಶ್ಚಾತ್ ಪತ್ರೇ ನಿವೇಶಯೇತ್. ಅಂದರೆ, ಶಾಸನವನ್ನು ಬರೆಯುವುದಕ್ಕೆ ಮುನ್ನ ಸೀಮೆ ಸುಣ್ಣದಿಂದ ಕಲ್ಲಿನ ಮೇಲೆ ಅಥವಾ ಮಣ್ಣಿನ ಮೇಲೆ ಬರೆದಿಟ್ಟುಕೊಳ್ಳಬೇಕು. ಲೇಖನದಲ್ಲಿ ತಪ್ಪುಗಳು, ಹೆಚ್ಚು ಕಡಿಮೆಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರಿಮಾಡಿಕೊಳ್ಳಬೇಕು. ಆನಂತರವೇ ಶಾಸನವನ್ನು ಬರೆಯಬೇಕೆಂದು ವ್ಯಾಸರು ಸೂಚಿಸಿದ್ದಾರೆ. ಇದರಿಂದ ಪೂರ್ವಕಾಲದಲ್ಲಿ ಶಾಸನವನ್ನು ಬರೆಯುವ ಮುನ್ನ ಹಲವಾರು ಮುಂಜಾಗ್ರತೆಗಳನ್ನು ತೆಗೆದುಕೊಳ್ಳುತ್ತಿದ್ದರು ಎಂಬ ವಿಷಯ ಸ್ಪಷ್ಟವಾಗುತ್ತಿದೆ. ಶ್ರೀರಾಮಚಂದ್ರನೇ ಮೊದಲಾದ ಸೂರ್ಯವಂಶದ ರಾಜರಿಗೆ ಗುರುವಾಗಿ ಪ್ರಸಿದ್ಧಿ ಪಡೆದಿರುವ ವಸಿಷ್ಠ ಮಹಾಮುನಿಯೂ ಸಹ ಸ್ಮೃತಿಚಂದ್ರಿಕಾ ಎನ್ನುವ ಗ್ರಂಥದಲ್ಲಿ ಶಾಸನಗಳ ಕುರಿತಾದ ವಿವರಗಳನ್ನು ನೀಡಿದ್ದಾರೆ. ಶಾಸನಗಳು 2 ವಿಧಗಳೆಂದು, ಅದರಲ್ಲಿ ಜನರಿಗೆ ಸಂಬಂಧಪಟ್ಟವುಗಳನ್ನು ಲೌಕಿಕ ಶಾಸನಗಳು ಎಂದು, ರಾಜಾಡಳಿತಕ್ಕೆ ಸಂಬಂಧಿಸಿದ ಶಾಸನಗಳನ್ನು ರಾಜಕೀಯ ಶಾಸನಗಳು ಎಂದು ಅವರು ವಿಭಾಗಿಸಿದ್ದಾರೆ. ಇದರಂತೆ ಪುರಾಣ ಕಾಲದಲ್ಲೂ ರಾಜರು ಶಾಸನಗಳನ್ನು ಬರೆಯಿಸುತ್ತಿದ್ದರು ಎಂಬ ವಿಷಯವನ್ನು ನಾವು ಅರ್ಥಮಾಡಿಕೊಳ್ಳಬಹುದು. ದಕ್ಷಿಣ ಭಾರತದಲ್ಲಿ ಇದುವರೆಗೂ ದೊರೆತಿರುವ ಕನ್ನಡ ಮತ್ತು ತೆಲುಗು ಶಾಸನಗಳನ್ನು 15 ಬಗೆಯವು ಎಂದು ಸಂಶೋಧಕರು ಗುರುತಿಸಿದ್ದಾರೆ. ಅವು ದಾನಶಾಸನಗಳು, ಪ್ರಶಸ್ತಿ ಶಾಸನಗಳು, ಜ್ಞಾಪಿಕೆಗಳು, ಕ್ರಯಶಾಸನಗಳು, ತಾಂತ್ರಿಕ ಸಂಬಂಧ ಶಾಸನಗಳು, ಸುಂಕ ಶಾಸನಗಳು, ಕಾನಾಪ ಕಮ್ಮಲು, ಪೋಲಿ ಊಟುಲು, ನಮ್ಮಿಕ ಶಾಸನಗಳು, ದಶಬಂಧ ಶಾಸನಗಳು, ವಿನಿಮಯ ಶಾಸನಗಳು, ಪಾಳ್ಳಕ್ಕಮ್ಮ ಶಾಸನಗಳು, ಸಮಯಕ್ಕಮ್ಮ ಶಾಸನಗಳು, ವೀರಗಲ್ಲುಗಳು, ಮಾಸ್ತಿಗಲ್ಲುಗಳು. ಒಂದು ದೇವಸ್ಥಾನಕ್ಕೆ ಅಥವಾ ಒಂದು ಊರಿನ ಸದುಪಯೋಗಕ್ಕಾಗಿ ದಾನ ಮಾಡಿದಾಗ ಹಾಕಿಸುವುದೇ ದಾನಶಾಸನಗಳೆಂದು ಕರೆಯುತ್ತಾರೆ. ಪಾಲಕರನ್ನು, ಅವರ ವಂಶಾವಳಿಯನ್ನು, ಯುದ್ಧ ವಿಜಯಗಳನ್ನು ಮುಂತಾದವುಗಳನ್ನು ಕೊಂಡಾಡುತ್ತಾ ಪ್ರಕಟಿಸಿದವುಗಳನ್ನು ಪ್ರಶಸ್ತಿ ಶಾಸನಗಳೆನ್ನಲಾಗುವುದು. ಸ್ಥಳಗಳನ್ನು, ಪದಾರ್ಥಗಳನ್ನು ಕೊಟ್ಟು ಕೊಳ್ಳುವ ವ್ಯಾಪಾರ ವಿವರಗಳನ್ನು ಹೊಂದಿರುವುದನ್ನು ಕ್ರಯಶಾಸನಗಳೆಂದು ಕರೆಯುತ್ತಾರೆ. ಮಂತ್ರಗಳು, ಯಂತ್ರಗಳನ್ನು ಕೆತ್ತಿಸಿದ್ದರೆ ಅವುಗಳನ್ನು ತಾಂತ್ರಿಕ ಶಾಸನಗಳೆಂದು ಹೆಸರಿಸಲಾಗಿದೆ. ರಾಜರು ಅಥವಾ ಅಧಿಕಾರಿಗಳು ಜನರ ಮೇಲೆ ವಿಧಿಸುವ ವಿವಿಧ ರೀತಿಯ ತೆರಿಗೆಗಳಿಗೆ ಸಂಬಂಧಿಸಿದ ಶಾಸನಗಳನ್ನು ಸುಂಕ ಶಾಸನಗಳೆಂದು ಕರೆಯುತ್ತಾರೆ. ತೆರಿಗೆ ರದ್ದು ಮಾಡುವುದಕ್ಕೆ ಸಂಬಂಧಿಸಿದವುಗಳು ಸಹ ಸುಂಕ ಶಾಸನಗಳೆಂದೇ ಕರೆಯಲ್ಪಡುತ್ತಿವೆ. ಅಧಿಕಾರಿಗಳು ಅಕೃತ್ಯಗಳನ್ನು ಮಾಡಿದಾಗ ಅವುಗಳನ್ನು ಸರಿಪಡಿಸಲು ರಾಜನು ಅಥವಾ ರಾಣಿಯು ಬರೆಯಿಸುವ ಶಾಸನಗಳನ್ನು ನಮ್ಮಿಕ ಶಾಸನಗಳು ಎನ್ನುತ್ತಾರೆ. ಜನರೆಲ್ಲರ ಉಪಯೋಗಕ್ಕಾಗಿ ಕೆರೆಗಳು, ಕುಂಟೆಗಳು, ಕಾಲುವೆ, ನಾಲೆಗಳು ಮುಂತಾದವುಗಳ ನಿರ್ವಹಣೆಗೆ ಸಂಬಂಧಿಸಿದ ಶಾಸನಗಳನ್ನು ದಶಬಂಧ ಶಾಸನ ಎಂದು ಕರೆಯುತ್ತಾರೆ. ವಿವಿಧ ವೃತ್ತಿಗಳನ್ನು ಮಾಡುವವರ ಮಧ್ಯೆ ಉಂಟಾದ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಲು ಯಾರಿಗೆ ಎಷ್ಟು ಭಾಗ ಸಿಗಬೇಕೆಂದು ನಿರ್ಧರಿಸುತ್ತಾ ಬರೆಯಿಸುವ ಶಾಸನಗಳನ್ನು ವಿನಿಮಯ ಪತ್ರಿಕೆಗಳು ಎಂದು ಕರೆಯುತ್ತಾರೆ. ಅದೇ ರೀತಿ ಭೂಭಾಗಗಳ ಹಂಚುವಿಕೆಗೆ ಸಂಬಂಧಿಸಿದವುಗಳನ್ನು ಪಾಳ್ಳಕ್ಕಮ್ಮ ಶಾಸನಗಳೆಂದೂ, ಕುಲವೃತ್ತಿಗಳನ್ನು ಮಾಡುವವರ ವೃತ್ತಿ ಸುಂಕದ ಮೂಲಕ ಅವರಿಗೆ ಸಿಗುವ ಆದಾಯವನ್ನು ಹಂಚಿಕೊಳ್ಳಲು ಮಾಡಿಕೊಂಡ ಒಪ್ಪಂದಗಳಿಗೆ ಸಮಯಕ್ಕಮ್ಮ ಶಾಸನಗಳೆಂದು ಕರೆಯುತ್ತಾರೆ.
ಭಾರತ ದೇಶದ ಪ್ರಾಚೀನ ಶಾಸನಗಳ ಪೈಕಿ ಕೇವಲ 40% ಶಾಸನಗಳನ್ನು ಮಾತ್ರ ಅಧ್ಯಯನ ಮಾಡಿ ಪ್ರಕಟಿಸಲಾಗಿದೆ ಎಂದು ಸಂಶೋಧಕರು ಅಂದಾಜಿಸಿದ್ದಾರೆ. ಅಂದರೆ ನಮ್ಮ ದೇಶದ ಸಂಸ್ಕೃತಿ, ಸಂಪ್ರದಾಯಗಳು, ಪ್ರಾಂತೀಯ ಆಚಾರ ವಿಚಾರಗಳ ಕುರಿತು ನಾವು ಇಲ್ಲಿಯವರೆಗೆ ತಿಳಿದಿರುವುದು ಕೇವಲ 1 ಹನಿಯಷ್ಟು ಮಾತ್ರ. ತಿಳಿಯಬೇಕಾದದ್ದು ಸಾಗರದಷ್ಟು ಇದೆ. ಆದ್ದರಿಂದ ಅಧ್ಯಯನಕ್ಕೆ ಒಳಗಾಗದೆ ಉಳಿದುಕೊಂಡಿರುವ ಶಾಸನಗಳನ್ನು ಅಧ್ಯಯನ ಮಾಡಬೇಕಾದ ಜವಾಬ್ದಾರಿ ಹಿರಿಯ ಸಂಶೋಧಕರಿಗೆ ಮಾತ್ರವಲ್ಲ, ಯುವ ಸಂಶೋಧಕರ ಮೇಲೂ ಇದೆ. ಹಾಗಾಗಿ ಇತಿಹಾಸದಲ್ಲಿ ಶಾಸನಗಳು, ವಿವಿಧ ಪ್ರಾಚೀನ ಭಾಷೆಗಳನ್ನು ಕಲಿಯುವುದರಲ್ಲಿ ಯುವಜನರು ಆಸಕ್ತಿ ತೋರಿಸಬೇಕು. ನಮ್ಮ ಪೂರ್ವಜರ ಕುರಿತು ಮತ್ತಷ್ಟು ಹೊಸ ವಿಷಯಗಳನ್ನು ಸಂಶೋಧಿಸಿ ನಮ್ಮ ಸಮಾಜಕ್ಕೆ ನೀಡುವಂತಾಗಬೇಕು. ಶಾಸನಗಳ ಕುರಿತು ತಂಡ ರೂಪಿಸಿದ ಈ ಪರಿಚಯ ಕಾರ್ಯಕ್ರಮವು ಇತಿಹಾಸದ ಬಗ್ಗೆ ಆಸಕ್ತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಯುವಜನಾಂಗದ ಗಮನ ಸೆಳೆದು ಅವರನ್ನು ಇತಿಹಾಸ ಸಂಶೋಧನಾ ಕ್ಷೇತ್ರದಲ್ಲಿ ತೊಡಗಿಕೊಳ್ಳುವ ದಿಸೆಯಲ್ಲಿ ಪ್ರೇರೇಪಿಸುತ್ತದೆ ಎಂದು ಆಶಿಸುತ್ತಿದ್ದೇವೆ.